आदर्श हॉस्पिटल हमेशा से क्वालिटी जो है सर्विसेज देते आ रहा है और वर्ल्ड आर्थराइटिस डे के मौके पे एक सुपर स्पेशलिटी सेंटर होने के साथ साथ उन्होंने खास तौर पर न्यूरोलॉजी और ऑर्थोपेडिक्स के लिए एक ग्रैंड सेलिब्रेशन ऑर्गेनाइज किया, जहां पर उन्होंने जो पेशेंट्स को सिर्फ ट्रीटमेंट नहीं बल्कि उम्मीद दिलाई है। सतीश काळ्यात ಹೋಗಿದವರು 4 ಲಕ್ಷ ರೂಪಾಯಿ ಇಲ್ಲಿ ಸರ್ 1 ಲಕ್ಷ ರೂಪಾಯಿ ಕೈಲಿ ಖರ್ಚಾಗ್ಯಾವ ಅಷ್ಟೇ. ಮತ್ತೆ ಈಗ 2 ಕಾಲ್ ಬೇನನ್ನು ಮಾಡ್ಕೊಂಡು ಔಷಧ ಕೊಡಿ, ಈಗ ಒಂದು ಕಾಲ್ ಸಿಕ್ಕಿದ್ರೆ ಒಂದು ಕಾಲ್ ಬೇನಲ್ಲ. ಆ ಕಾರಣಾಗಿ ನಾವು ಇನ್ನೊಂದು ಸರ್ ಬಂದು ಭೇಟಿಯಾಗಿ ಆಪ್ಷನ್ ಒಂದು ಕಾಲ್ ಮಾಡ್ಕೊಳ್ತೀನಿ, ನಾವು ಒಂದು ಕಾಲ್ ಶುರು ಆಗಿದೆ. मला 7-8 वर्ष मला झोप नव्हती, गुडघ्याचा इतका त्रास होता. आपले आलोक पाटील जे डॉक्टर साहेब आहेत त्यांनी जे ऑपरेशन केलं, मला लय आनंद देव माणूस आहेत. पंढरपूरचे पांडुरंग साक्षात समोर जीने की ज़िंदगी को आगे बढ़ाने की उसकी उन्होंने शुरुआत की, जहां विक्ट्री स्ट्राइड से उन्होंने शुरुआत की और एक आर्थराइटिस रिकवरी वॉक जो स्ट्रेंथ, करेज और रिकवरी का सिंबल है। इसके बाद हॉस्पिटल का स्पेशल ब्रोशर अनवीलिंग वेलनेस का लॉन्च हुआ, जहां पर ऑर्थोपेडिक स्पेशलिस्ट ने इंसाइटफुल अवेयरनेस बात भी की। डॉक्टर आलोक सी पाटिल कंसल्टेंट ऑर्थोपेडिक सर्जन की लीडरशिप में आदर्श हॉस्पिटल ने सक्सेसफुली 5000 से ज्यादा लाइफ ट्रांसफॉर्मिंग ऑर्थोपेडिक और जॉइंट सर्जरीज कंप्लीट की हैं। उनके एक्सपर्टीज, डेडिकेशन और पेशेंट सेंट्रिक अप्रोच ने आदर्श हॉस्पिटल को कलबुर्गी के आसपास के रीजन में एक बेंचमार्क हॉस्पिटल बना दिया है। डॉक्टर आलोक पाटिल ने काफी रेप्यूटेड हॉस्पिटल्स में काम भी किया है। और पिछले 7 साल से वो गुलबर्गा में आदर्श हॉस्पिटल को जब से एस्टैब्लिश किए हैं, उन्होंने कल्याण, कर्नाटका, महाराष्ट्र और आंध्र प्रदेश के सभी वर्ल्ड क्लास केयर को यहीं पर उन्होंने एडवांस जॉइंट ट्रीटमेंट के साथ पूरे किए हैं। यहाँ इवेंट में स्पेशल योगा डेमोन्स्ट्रेशन भी किया गया ताकि आर्थराइटिस के लिए पेशेंट एक्सपीरियंस भी यहाँ पर अच्छा हो और पेशेंट के एक्सपीरियंस के साथ साथ उनको एक अवेयरनेस क्विज भी ऑर्गेनाइज किया गया था। ಅವರು ನಮ್ಮ ಗಂಡ ಮಕ್ಕಳು ನಮ್ಮ ಡಾಕ್ಟರ್ ಗುಲ್ಬರ್ಗಾಕ್ಕೆ ಕಲ್ಸ್ಕೊಂತಾರೆ. ನಮ್ಮ ಅಪ್ಪಗಳು ತಮ್ಮರಾಗ ಅಂತೇಳಿ ನಮ್ಮ ಡಾಕ್ಟರ್ ಸಾವಿರ ಹೆಸರು ಬರೋದು ಅಂತೇಳಿ ಇಲ್ಲೇ ನಂಗೆ ಮಾಡಿಸ್ತಾರೆ. ಗಡ್ಡು ಕಾಲಿಗೆ ಬೆಟ್ಟು ಹಾಕಿರು ಒಳದೇ ತೆಕ್ಕ, ಆ ಕಾಲಿಗೆ ಬೆಟ್ಟು ಹಾಕಿದ್ರೆ ಈ ಕಾಲಿಗೆ ಬೆಟ್ಟು ಹಾಕ್ತಾರೆ. ನಮ್ಗೆ ನಡಿಲಾಕ ಮತ್ತೆ ನಮ್ಮ ಡಾಕ್ಟರ್ ನನ್ನ ಖುಷಿ ಮತ್ತೆ ಸ್ವಲ್ಪ मैसेज काफी क्लियर है, आर्थराइटिस को मैनेज किया जा सकता है, टाइमली केयर के साथ पेन फ्री लाइफ भी जी सकते हैं। आदर्श हॉस्पिटल कंटिन्यू करता है अपना मिशन प्रिजर्व, रिपेयर और रिस्टोर और आगे बढ़ता है साथ मिलकर एक पेन फ्री लाइफ की तरफ। यहाँ हर पेशेंट को मिलती है एक्सपर्ट केयर, जेन्युइन कंपैशन और हर कदम पर सपोर्ट। आदर्श हॉस्पिटल जहाँ पर एक्सपर्टीज मीट करती है कंपैशन को। आइए देखते हैं इस इवेंट के शॉर्ट हाइलाइट्स। ಹೈದರಾಬಾದ್, ಗುಲ್ಬರ್ಗಾ ಎಲ್ಲ, ಬೆಂಗಳೂರು, ಹೈದರಾಬಾದ್, ಪೂನಾ ಎಲ್ಲ ಕಡೆ ಸರ್ಚ್ ನಡೆದಿತ್ತು, ರೆಕಾರ್ಡ್ ಮಾಡ್ಬೇಕು ಇಲ್ಲ. ಮತ್ತೆ ಆಮೇಲೆ ಬಂದ ತಕ್ಷಣ ಡಾಕ್ಟರ್ ಮಾತಾಡೋದು ಅವ್ರು ಕನ್ವಿನ್ಸ್ ಮಾಡೋದು ಇಷ್ಟು ಸರಿಯಾಗಿತ್ತು. ಅದಕ್ಕೆ ನಾನು ಬರೋದು ಹೋದೆ. ನನಗೆ ಏನು ಇದ್ದಿದ್ದೆ ನೋವು ಅಂದ್ರೆ ಸ್ವಲ್ಪ ಕಡಿಮೆ ಆದಂಗೆ ಆಯ್ತು. ಅದಕ್ಕೆ ನಾನು ರೆಡಿ ಆದೆ ಆಪರೇಷನ್ ಮಾಡ್ಲಿಕ್ಕೆ. ನನಗೆಲ್ಲ ಯಾವ ಥರ ಇರುತ್ತೆ, ಏನಾಗುತ್ತೆ ಎಲ್ಲ ತುಂಬಾ ಸುಲಭವಾಗಿ ಎಲ್ಲ ಹೇಳ್ಕೊಟ್ರು. ಸ್ವಲ್ಪ ನನಗೆ ಕಾನ್ಫಿಡೆನ್ಸ್ ಬಂತು, ಇಲ್ಲಪ್ಪ ನಾವು ಇಲ್ಲಿ ಆಪರೇಷನ್ ಮಾಡ್ಕೋತೀವಿ, ಚೆನ್ನಾಗತ್ತೆ ಅಂತಂದು. ಮತ್ತೆ ಅದೇ ದಿವಸ ನಂದೆಲ್ಲ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿಸ್ಕೊಂಡೆ. 4 ದಿವಸ ಆದ ನಂತರ ಇದು ಮಾಡ್ಕೊಂಡೆ, ಡೇಟ್ ತಗೊಂಡೆ. ಆಮೇಲೆ ಇವರು ಶಿವಲೀಲಾ ಮೇಡಮ್ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರು. ಅವ್ರು ಹೇಳಿದ್ರು, ಶಿವಲೀಲಾ ಅವ್ರದ್ದು ಆಪರೇಷನ್ ನಿಮ್ಮ ಹತ್ರ ಆಗಿದೆ, ನನ್ನ ಹತ್ರನೇ ಆಗಿದೆ. ಕೆಲಸ ಏನು ಅಂತಂದ್ರೆ ನಿಮ್ಗೆ ಯಾವುದೇ ತರ ಟ್ರೀಟ್ಮೆಂಟ್ ಕೊಡಲ್ಲ, ಮಾನಸಿಕವಾಗಿ ನಿಮ್ಮ ಸದುಪಯೋಗವಾಗಿ ಮಾಡ್ತಾರೆ. ಅಲ್ಲಿ ನಾವು ಅರ್ಥ ಕ್ಲಿಯರ್ ಆಗಿ ಕೊಡ್ತೀವಿ. ಅದು ಎಷ್ಟು ಮಟ್ಟಿಗೆ ನೋವು ಇರುತ್ತೋ, ಎಷ್ಟು ಮಟ್ಟಿಗೆ ರೋಗ ಇರುತ್ತೋ ಗೊತ್ತಿಲ್ಲ, ಬಟ್ ನಾವು ಭಯನ ತುಂಬಿಕೊಂಡು ಹೋಗೋದು ಕುಂತಿರ್ತೀವಿ. ನೀವು ಹೇಳೋದು ಕೇಳಿದ್ರೆ ನಮ್ಮ ತಾಯಿಯವರು ನೋಡಿದ್ರೆ ನನಗೆ ಭಯ ಆಗ್ತದೆ. ಯಾಕಂದ್ರೆ ಡಾಕ್ಟರ್ ಸಾಹೇಬ್ ಅವಾಸದಾಗ ಹೇಳ್ತಿರ್ತಾರೆ, ನಿಮ್ಮ ತಾಯಿಯರಂತ ನಾವು ನೋಡಿದ್ರು ಪ್ರತಿ ಕ್ಷಣಕ್ಕೂ ನೋಡಿ ಕ್ವಶನ್ ಕೇಳೋದು, ಅದು ಹಂಗಾಗ್ತದೆ, ಹಿಂಗಾಗ್ತದೆ, ಹಂಗೆ ಮಾಡಿದ್ರೆ ಹಂಗ ಅವ್ರಿಗೆ ಡಯಾಗ್ನೋಸ್ ಮಾಡ್ಕೊಂಡಿರ್ತಾರೆ ಅನ್ನಿಸುತ್ತೆ. ಅಂತ ಒಂದು ಪರಿಸ್ಥಿತಿ ಎಲ್ಲಿ ಬಂದು ತೋರಿಸಿದ್ವಿ. ಅವ್ರಿಗೂ ಕೂಡ 2 ಮೊಳಕಾಲಿನ ಚುಪ್ಪು ಚೇಂಜ್ ಮಾಡಿದ್ರು, ಆನಂತರ ಗುಡುಗು ಕೂಡ ಹಾಕಿದ್ರು. ಎಲ್ಲ ರೀತಿ ಚೆನ್ನಾಗಾಗಿದೆ. ದಯವಿಟ್ಟು ಈ ತರ ಆಗೋದ್ರಿಂದ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಕಲಬುರಗಿ ಶರಣಬಸಪ್ಪನಲ್ಲಿ ಕೂಡ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ.
ಅವರ ಎಲ್ಲ ಕುಟುಂಬ ಆಯುರಾರೋಗ್ಯವಾಗಿ ಕೊಟ್ಟು ದೇವರು ಕಾಪಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ಕೊಲಿ ಅನ್ನಂಗಿಲ್ಲ. ನಾನು ಇವತ್ತಿಗೆ ಒಂದೇ ಒಬ್ಬ ವಚನ ಮಾತಾಡ್ತೇನೆ ಅವ್ರು ಯಾಕಂದ್ರೆ ಅಷ್ಟು ಆಮೇಲೆ ಒಂದು ಒಳ್ಳೆ ಹುಡುಗ ಅಂತ ಇದ್ದ ಅವ್ರಿಗೆ ನನ್ನ ಕೈಯಲ್ಲಿ ಕಲಿತು ಅವಾಗಿದ್ದಾಗ ಅಷ್ಟೇ ಮಾಡ್ತಾ ಇದ್ದ. ಅವ್ನು ಭಾಳ ಸಿನ್ಸಿಯರಾಗಿ ಕೆಲಸ ಮಾಡ್ತಾ ಇದ್ದ. ಅವನು ಹೇಳ್ತಾ ಇದ್ದೆ, ನೀವು ಒಂದು ದಿವಸ ದೊಡ್ಡ ಕೆಲಸ ಮಾಡ್ತೀಯಪ್ಪ, ನಿಮ್ಮ ಸಿನ್ಸಿಯಾರಿಟಿ ನೋಡಿ ನನಗೆ ಭಾಳ ಸಂತೋಷ ಆಗ್ತೈತೆ. ನಾನು ಇವರಿಗೆ ಇವ್ರ ಫ್ಯಾಮಿಲಿ ಯಾವ ಸಮಾಜ ಸೇವಾದಲ್ಲಿ ಇವರು ಇವ್ರ ಬ್ರದರ್ ಆದರೂ ಕೂಡ ವರ್ಷನೂ ಒಂದು 4-5 ಟ್ರೈನೇ ಒಯ್ದು ಅಲ್ಲಿ ತಂದೆ ಅಂದ್ರೆ ವಯಸ್ಸಾದವರಿಗೆ ಯಾರು ಅವರಿಗೆ ಗೊತ್ತಿರ್ಲಾರ್ದಂಥವ್ರಿಗೆ ಒಯ್ದು ಅವ್ರ ದರ್ಶನ ಮಾಡಿಸ್ತಾರೆ. ಅಂದ್ರೆ ದೊಡ್ಡ ದೊಡ್ಡ ಕಾಶಿ ವಾರಣಾಸಿಗೆ ಹೆಂಗೆ ಮಾಡಿಸ್ತಾರೆ. ಇವರು ಕೂಡ ಅವ್ರು ಮಾಡಿದ ಫ್ಯಾಮಿಲಿ ಮಾಡಿದ ಪುಣ್ಯ ಇವರಿಗೂ ಹತ್ತದಂತ ಈ ಸಂದರ್ಭ ಹೇಳಿ ಮತ್ತು ಇವರು ಸ್ವತಃ ಮಾಡ್ತಾ ಇದ್ದಾರೆ. ಇವರು ಸ್ವತಃ ತಂದೆ ಹಿರಿಯರಿಗೆ ಮಾಡ್ತಾ ಇದ್ದಾರೆ. ಅವರು ಕೂಡ ಆಶೀರ್ವಾದ ಇವರ ಫ್ಯಾಮಿಲಿಗೆ ಬರಲಿ ಮತ್ತು ಶರಣಬಸವೇಶ್ವರ ಇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ. ಈಗ ಯಾಕಂದ್ರೆ ಇನ್ನು ವಯಸ್ಸು ಬಹಳ ಚಿಕ್ಕದಿದೆ, ಇನ್ನು ಸುಮಾರು ಬೆಳೆಸಿದ್ದಾರೆ. ಕರ್ನಾಟಕದಲ್ಲಿ ಇರುವ ಎಲ್ಲರೂ ಈ ಗುಲ್ಬರ್ಗವನ್ನು ನೋಡುವ ಶಕ್ತಿ ಅಂದ್ರೆ ಮಾಡುವ ಶಕ್ತಿ ಬರಲಿ ಅಂತ ಈ ಸಂದರ್ಭದಲ್ಲಿ ಶರಣರಲ್ಲಿ ಕೇಳ್ತಾ ಇವರಿಗೆ ಶರಣರ ಆಶೀರ್ವಾದ ಕೂಡ ಮಾಡೋಣ ಅಂತ ಸಂದರ್ಭ ಹೇಳಿ 2 ಮಾತು ಮುಗಿಸಿದ್ರೆ ಜೈ ಜೈ. ಮುಖ್ಯವಾಗಿ ಅರ್ಥರೈಟಿಸ್ ಅಥವಾ ಸಂಧಿವಾತ ಅಂದ್ರೆ ತಮ್ಮೆಲ್ಲರಿಗೂ ಕೂಡ ಗೊತ್ತು. ಮುಂಚೆ ಹೆಂಗಿರ್ತಿತ್ತು, ಆಯ್ತಪ್ಪ ನಾವು ಇದ್ರ ಜೊತೆನೆ ನಾವು ಹೋಗ್ಬೇಕು ಅಥವಾ ನಾವು ಇದ್ರ ಬಗ್ಗೆ ನಾವು ಹೈಡ್ ಮಾಡ್ತಿದ್ದೀವಿ, ಎಲ್ಲೂ ಕೂಡ ನಾವು ಸೂಕ್ತವಾದಂತ ಚಿಕಿತ್ಸೆ ಪಡ್ಕೊಳಕ್ ಆಗ್ತಿದ್ದಿಲ್ಲ. ಬಟ್ ಇವಾಗಿಂದು ನಮ್ಮ ಶಿವರಾಜ್ ಸರ್ ಅವ್ರು ಹೇಳ್ದಂಗ ತಕ್ಷಣ ಏನದ ಆಲ್ವೇಸ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂದಂಗ ನಾವು ಸಣ್ಣದಿದ್ದಾಗೆ ಅದಕ್ಕೆ ಕರೆಕ್ಟ್ ಆಗಿ ಜಾಯಿಂಟ್ ಸ್ಪೆಷಲಿಸ್ಟ್ ಹತ್ರ ತೋರಿಸ್ಕೊಂಡ್ರೆ ಖಂಡಿತವಾಗಿ ಅದಕ್ಕೆ ನಾವು ಬೆಳೆಲಾರ್ದೆ ವಿತೌಟ್ ಸರ್ಜರಿ ನಾವು ಟ್ರೀಟ್ ಮಾಡಬಹುದು. ಈಗ ನಾವು ಜಾಯಿಂಟ್ 360 ಅಂತ ಒಂದು ಸಂಕಲ್ಪ ನಾವು ಸುಮಾರು 6-7 ವರ್ಷದಿಂದ ಇದು ಪ್ರಾಕ್ಟೀಸ್ ಮಾಡ್ಬೇಕು ಬಂದಿದ್ದೀವಿ. ಯಾವಾಗ್ಲೂ ಸಂಧಿವಾತ ಪೇಷಂಟ್ ಅದು ಮೊಳಕಾಲ್ ಪೂರ್ತಿ ಸೌಂಡ್ ಹೋದ್ರೂ ನಮ್ದು ಆಪ್ಷನ್ ಸರ್ಜಿಕಲಿ ಅವರಿಗೆ ಲಾಸ್ಟ್ ಇಟ್ಟಿರ್ತೀನಿ. ಯಾವಾಗ್ಲೂ ಕೂಡ ಸರ್ಜರಿ ಆಪ್ಷನ್ ಫಸ್ಟ್ ಇರಲ್ಲ. ಆದಷ್ಟು ಮಟ್ಟಿಗೆ ಅವ್ರ ಮೊಳಕಾಲ್ ಅಥವಾ ಯಾವ್ದು ಕೀಲ್ ಅವ್ರದ್ದು ನ್ಯಾಚುರಲ್ ಆಗಿ ಉಳಿಸೋಕ್ ಪ್ರಯತ್ನ ಮಾಡ್ಕೋತ ಬರ್ಬೇಕು ನಾವು. ಸೊ ಅದ್ರ ತಕ್ಕ ಯಾವ ಸ್ಟೇಜ್ ದಾಗ ಇರ್ತಾರ ಆ ಸ್ಟೇಜ್ ಮುಂಚಿತವಾಗಿ ನೀವು ಬಂದು ತೋರಿಸ್ಕೊಂಡ ಮುಖಾಂತರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಲ್ಲಿ ಫಿಸಿಯೋಥೆರಪಿ ಮಾಡೋ ಮುಖಾಂತರ ಅಲ್ಲಿ ಕೆಲವೊಂದು ಬ್ರೇಸಿಂಗ್ ಮಾಡುವ ಮುಖಾಂತರ ನಾವು ಅವರಿಗೆ ವಿತೌಟ್ ಸರ್ಜರಿ ನಾವು ಟ್ರೀಟ್ ಮಾಡಬಹುದು. ಅದೇ ರೀತಿ ಈಗ ಎಷ್ಟೊಂದು ಅಡ್ವಾನ್ಸ್ಮೆಂಟ್ಸ್ ಆಗಿದಾವ. ಸುಮಾರು 10-15 ವರ್ಷದಿಂದ ನಮ್ ಡಾಕ್ಟರ್ ಶಿವರಾಜ್ ಸರ್ ಅವ್ರು ಹೇಳಿದ್ರು ಯಾವ ರೀತಿ ಈಗ ನಾವು ಪ್ಲಾಸ್ಮಾ ಥೆರಪಿ ಮಾಡಕತ್ತಿದ್ವಿ. ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಆಗಲಿ ಮತ್ತೆ ಸ್ಟೆಮ್ ಸೆಲ್ಸ್ ಆಗಲಿ ಜೆಲ್ ಇಂಜೆಕ್ಷನ್ ಆಗಲಿ ಕೊಡೋ ಮುಖಾಂತರ ಕೂಡ ನಾವು ಅವರಿಗೆ ರಿಲೀಫ್ ಒದಗಿಸ್ತೀವಿ. ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಮುಖ್ಯ ಇಲ್ಲ, ಜಾಯಿಂಟ್ ಪ್ರಿಸರ್ವಿಂಗ್ ಸರ್ಜರೀಸ್ ಕೂಡ ಅಷ್ಟೇ ಮುಖ್ಯ. ಇಲ್ಲಿ ನಾನು ಈ ಕಲಬುರಗಿಯಲ್ಲಿ ಸಾಕಷ್ಟು ಒಂದು ಜಾಯಿಂಟ್ ಪ್ರಿಸರ್ವಿಂಗ್ ಸರ್ಜರಿ ಅಂದ್ರೆ ನಿಮ್ ನ್ಯಾಚುರಲ್ ಮೊಳಕಾಲ ನಿಮ್ಗ ಇರ್ಲಕತ್ತಿಂದ ನಾವು ಏನ್ ಮಾಡ್ತೀವಿ, ಬಹಳಷ್ಟು ಒಂದು ಅಲೈನ್ಮೆಂಟ್ ಕರೆಕ್ಷನ್ ಸರ್ಜರೀಸ್ ಆಗಿರ್ಬೋದು ಅಥವಾ ದುರ್ಬಿಂಗ್ ಮುಖಾಂತರ ನಾವು ಏನಾದ್ರ ಮೊಳಕಾಲದಾಗಿಂದ ನರ ಸ್ನಾಯು ಅಥವಾ ಗಾದಿ ಕಟ್ ಆಗಿರ್ತಾವ ಅವಕ್ಕೆಲ್ಲ ನಾವು ದುರ್ಬಿಂಗ್ ಮುಖಾಂತರ ರಿಪೇರಿ ಮಾಡುವ ಮುಖಾಂತರ ಅವರಿಗೆ ಒಂದು ಶಾಶ್ವತ ಪರಿಹಾರ ಸಿಗಂಗ ಮುಂದೆ ಅವರಿಗೆ ಮೇಜರ್ ಸರ್ಜರಿ ನಾವು ತಪ್ಪಿಸ್ಲಿಕ್ಕೆ ಸಾಧ್ಯ. ಇವತ್ತಿನ ದಿವಸ ನಿಜವಾಗ್ಲೂ ನಾನು ಬಹಳ ಧನ್ಯವಾಗಿದ್ದೀನಿ. ತಾವೆಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ತಮ್ಮ ಅನಿಸಿಕೆಗಳನ್ನು ಎಲ್ಲರೂ ಶೇರ್ ಮಾಡಿದ್ದಕ್ಕೆ ತುಂಬಾ ಹೃದಯದಿಂದ ಧನ್ಯವಾದ ಹೇಳುತ್ತಾ, ಇದು ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ಮುಖ್ಯ ಅತಿಥಿಗಳು ಮತ್ತೆ ಎಲ್ಲರೂ ನಮ್ಮ ಗುರುಗಳು ಅಲ್ಲಿ ಮತ್ತೆ ಅದೇ ರೀತಿ ನೋಡ್ರಿ ನಾವು ಯಾವಾಗಲೂ ಪ್ರೇರಣೆ ನಮ್ಮ ಸೀನಿಯರ್ಸ್ ನೋಡ್ತೀವಿ. ಇವತ್ತಿನ ದಿವಸ ನಮ್ಗ ಕೆಲವೊಂದು ಡೌಟ್ ಇದ್ರು ಅರ್ಧ ರಾತ್ರಿ ನಾವು ಡಾಕ್ಟರ್ ಶಿವರಾಜ್ ಅವ್ರಿಗೆ ಕಾಲ್ ಮಾಡಿ ಕೇಳಿದ್ರ ಅವ್ರು ಸಿನ್ಸಿಯರ್ ಒಪಿನಿಯನ್ ಹೇಳ್ತಾರೆ ನಮ್ಗೆ ಏನಿಲ್ಲ ಹಿಂಗ್ ಮಾಡಿ. ಯಾಕಂದ್ರೆ ಅದೇ ರೀತಿ ನಮ್ ಗುರು ಅವರು ಯಾವಾಗ ನಾವು ಸೀನಿಯರ್ತೆ ಭಾವಿಸಲ್ಲ, ಇವಾಗ ಕೂಡ ಒಳ್ಳೆ ಗೆಳೆಯನ ತರಾನೇ ನೋಡ್ತಾರ. ಮತ್ತೆ ಯಾವಾಗ ಕೂಡ ನಾವು ಏನ್ ಹೇಳಿದ್ರು ಅವರು ನಮ್ಗೆ ಯಾವಾಗ ಕೂಡ ಸ್ಪಂದನೆ ಮಾಡ್ಕೊತ ಬಂದಿದ್ದಾರೆ. ಅದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳುತ್ತಾ